ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯರೇ. ನೀವು ಇಂಡಿಯಾದಲ್ಲಿರೋದಾದರೆ ಗುಡ್ ಮಾರ್ನಿಂಗ್, ನೀವು ಬೇರೆ ದೇಶದಿಂದ ವೀಕ್ಷಿಸುವುದಾದರೆ ಗುಡ್ ಈವ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್, ವಾಟ್ ಎವರ್ ಟೈಮ್ ಮೇ ಬಿ, ಯಾವುದೇ ಸಮಯವಾಗಿರಲಿ. ಯೇಸುವಿನ ವಾಕ್ಯ ಕೇಳುವುದು ನಮಗೆ ಎಷ್ಟೋ ಪ್ರಯೋಜನಕರವಾಗಿರುತ್ತೆ. ಒಂದು ವೇಳೆ ನೀವು ಬೆಳಿಗ್ಗೆ 7 ಗಂಟೆಗೆ ನೋಡದೇ ಇರಬಹುದು, ಮತ್ತೊಂದು ಸಮಯದಲ್ಲಿ ಬ್ರೌಸ್ ಮಾಡಿ ವೀಕ್ಷಿಸಬಹುದೇನೋ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಇಂಟಿಮೇಷನ್ ಬರುತ್ತೆ. ಎವ್ರಿ ಡೇ 7 o'clock ಪ್ರತಿದಿನ ಸಾರಲ್ಪಡುವಂತಹ ಅನುದಿನದ ಈ ಧ್ಯಾನದ ವಾಕ್ಯ ಲೈವ್ ಆಗಿ ನೀವು ವೀಕ್ಷಿಸುವಂತವರಾಗಿರಬಹುದು. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಾಲೂ ನಿಮ್ಮ ವಾಕ್ಯ ಸಾರುವ ಭಾಗ್ಯ ಕೊಟ್ಟಿದ್ದೀರಿ. ಕೇಳುವುದಕ್ಕಾಗಿ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ, ವಾಕ್ಯಾನುಸಾರವಾಗಿ ಜೀವಿಸಿ ಅಭಿವೃದ್ಧಿಯಾಗಿ ಫಲಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ ಪ್ರಿಯರೇ. ಅನೇಕ ದಿನಗಳಿಂದ ದೇವರ ವಾಕ್ಯ ಕೇಳ್ತಾ ಇದ್ದೀರಿ. ಎಷ್ಟೋ ವಿಧಾನದಲ್ಲಿ ದೇವರು ನಮ್ಮೊಂದಿಗೆ ಮಾತಾಡುತ್ತಾ ಇದ್ದಾರೆ. ಈಗಾಗಲೇ ದೇವರ ವಾಕ್ಯವೆಂಬ ಶುದ್ಧ ಜಲದ ಸ್ನಾನದಿಂದ ಶುದ್ಧ ಮಾಡಿಕೊಂಡು ನಮ್ಮ ಆಲೋಚನೆ, ನಮ್ಮ ಯೋಚನೆಗಳು, ನಮ್ಮ ಕಾರ್ಯಗಳು, ನಮ್ಮ ಉದ್ದೇಶಗಳೆಲ್ಲವೂ ಕೂಡ ಪರಿಶುದ್ಧಗೊಳಿಸಲ್ಪಟ್ಟು ದೇವರ ಯೋಚನೆಗಳಿಂದ ತುಂಬಲ್ಪಟ್ಟು ದೇವರ ಆಲೋಚನೆಗಳಿಂದ ಆತನಿಗೆ ಇಷ್ಟಾನುಸಾರವಾಗಿ ಜೀವಿಸಬೇಕೆಂಬ ಆಸೆ ನಮ್ಮಲ್ಲಿ ಹುಟ್ಟುವಂಥದ್ದಾಗಿರುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಅನ್ನುವಾಗ ನಂಬುತ್ತಾ ಇದ್ದೀರೋ? ಕರ್ತನು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಎಂಬುದಾಗಿ ನೀವು ನಂಬುತ್ತಾ ಇದ್ದೀರಾ? ಕರ್ತನು ನಿಮಗೆ ಎಷ್ಟೋ ವಿಷಯಗಳನ್ನು ಕೊಟ್ಟಿರುತ್ತಾರೆ ಎಂಬುದನ್ನು ಲೆಕ್ಕ ಮಾಡಿ ಎಂದಾದರೂ ನೋಡಿದ್ದೀರಾ? ನಿಮಗೊಂದು ಇಷ್ಟೊಂದು ವಿಷಯಗಳನ್ನು ಕೊಟ್ಟ ದೇವರು ನಿಮ್ಮಿಂದ ಏನನ್ನು ಅಪೇಕ್ಷಿಸುತ್ತಿದ್ದಾರೆ ಎನ್ನುವುದು ನೀವು ಪ್ರಶ್ನಿಸಿಕೊಂಡಿದ್ದೀರಾ? ಅಷ್ಟೇ ಅಲ್ಲವೇ, ಯಾವಾಗ ನೋಡಿದ್ರೂ ನಾವು ದೇವರಿಂದ ಏನಾದರೂ ಹೊಂದಿಕೊಳ್ಳಬೇಕೆನ್ನುವಂಥದ್ದಾಗಲಿ ಬಯಸುತ್ತೇವಲ್ಲವೇ? ನಿಜವಾಗ್ಲೂ ದೇವರ ಉದ್ದೇಶದ ಮೇರೆಗೆ ನಾವು ಬದುಕಬೇಕೆಂದು ಬಯಸುತ್ತಾ ಇದ್ದೇವಾ? ಮನುಷ್ಯನ ಗುಣ ಗೆಟ್ 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 ಆ್ಯಂಡ್ ಫರ್ಗೆಟ್ ಆಗಿದೆ. ಕೊಡಿರಿ 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 ಎಂದು ದೇವರಿಂದ ಕೇಳುತ್ತಲೇ ಇರುತ್ತಾನೆ. ಹೊಂದಿಕೊಂಡ ನಂತರ ನನಗೇನು ಕೊಟ್ಟಿದ್ದೀರಿ ಅನ್ನುತ್ತಾನೆ. ನಮ್ಮ ದೇವರು ಬಹಳ ಪ್ರೀತಿಯುಳ್ಳವರಾಗಿದ್ದಾರೆ. ಆತನು ಗಿವ್ 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 ಗಿವ್, ಆತನು ಕೊಡುತ್ತಲೇ ಇರ್ತಾನೆ, ಕೊಡುತ್ತಲೇ ಇರ್ತಾನೆ, ಕೊಡುತ್ತಲೇ ಇರ್ತಾನೆ. ನಾವು ಗುಣಗುಟ್ಟಿದ್ರೂ ಸಹ ಆತನು ಕ್ಷಮಿಸುತ್ತಾನೆ. ಅದಕ್ಕೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ದೇವರ ಪ್ರೀತಿ ಹಗುರವಾಗಿಬಿಟ್ಟಿದೆ. ಬಟ್ ಹಾಗೆಯೇ ಮುಂದುವರಿಯುವುದಾದರೆ ದೇವರು ದೀರ್ಘ ಶಾಂತಿ ಉಳ್ಳವರಾಗಿದ್ದಾರೆ ನಿಜವೇ, ಆದರೆ ಆತನ ಕೋಪ ಕ್ಷಣ ಮಾತ್ರಕ್ಕಾಗಿರುತ್ತದೆ. ಹೌದು ಪ್ರಿಯರೇ, ಎಷ್ಟು ಕಾಲದವರೆಗೂ ದೇವರು ನಿಮ್ಮ ವಿಷಯದಲ್ಲಿ ಸಹಿಸಿಕೊಂಡಿರುತ್ತಾರೆ? ದೇವರು ಆಶಿಸಿದ ಸ್ಥಾನದಲ್ಲಿ ನಾವು ಇಲ್ಲದೇ ಇರೋದಾದರೆ ಆತನು ನಮಗೆ ಕೊಡುವ ಆಶೀರ್ವಾದಗಳೆಲ್ಲವನ್ನು, ಕೊಟ್ಟಿರುವ ಕಾವಲನ್ನು ತೆಗೆದುಹಾಕುತ್ತಾರೆ. ನೋಡೋಣ ಬನ್ನಿ. ಯೆಶಾಯನ ಪುಸ್ತಕ 5ನೇ ಅಧ್ಯಾಯ ವಚನ 1ರಿಂದ ಓದುತ್ತಾ ಇದ್ದೇನೆ, ಕೇಳಿರಿ. ನನ್ನ ಪ್ರಿಯನನ್ನೂ ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆನು, ಕೇಳಿರಿ. ಸಾರವತ್ತವಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ಒಂದು ದ್ರಾಕ್ಷೆಯ ತೋಟವಿತ್ತು. ಅವನು ಅದನ್ನು ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷೆಯ ಸಸಿಗಳನ್ನು ನೆಟ್ಟಿದನು. ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷೆಯ ತೊಟ್ಟಿಯನ್ನು ಕೊರೆಯಿಸಿದನು. ನೋಡಿ, ಇಲ್ಲಿ ಸಾಮ್ಯದ ರೂಪದಲ್ಲಿ ಈ ವಾಕ್ಯ ಅನೇಕ ವಿಷಯಗಳನ್ನು ತಿಳಿಯಪಡಿಸುತ್ತಿದೆ. ಅಂದರೆ ಉಪಮಾನದ ರೀತಿಯಲ್ಲಿ ಆ ಕಾಲದ ಇಸ್ರಾಯೇಲ್ ಜನಾಂಗದ ಕುರಿತಾಗಿ ದೇವರು ಮಾತಾಡ್ತಿದ್ದಾರೆ. 7ನೇ ವಚನ ಹೇಳುತ್ತೆ, ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷೆಯ ತೋಟವು ಇಸ್ರಾಯೇಲರ ಮನೆತನಾಗಿದೆ. ಯೆಹೂದದ ಜನವು ಆತನಿಗೆ ಇಷ್ಟವಾದ ವನವಾಗಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿರುವ ಇಸ್ರಾಯೇಲರು ಪ್ರತ್ಯೇಕಿಸಲ್ಪಟ್ಟಂಥವರು, ದೇವರಿಂದ ಆರಿಸಲ್ಪಟ್ಟವರು, ವಾಗ್ದಾನದ ಸಂತಾನವಾಗಿದ್ರು. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸುಕ್ರಿಸ್ತನ ರಕ್ತದಿಂದ ಹೊಸ ಒಡಂಬಡಿಕೆಗೆ ಒಳಗಾದ ನಾವು, ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಹೇಳುವಂತಹ ನಾವು ಆಧ್ಯಾತ್ಮಿಕವಾಗಿ ಇಸ್ರಾಯೇಲ್ ಜನಾಂಗದವರಂತೆ ಆಶೀರ್ವದಿಸಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು, ಪರಿಶುದ್ಧಗೊಳಿಸಲ್ಪಟ್ಟವರು ಹಾಗೂ ಕರ್ತನ ಸಾಕ್ಷಿಗಳಾಗಿ ಬದುಕಬೇಕೆಂದು ಕರ್ತನಿಂದ ಆರಿಸಲ್ಪಟ್ಟವರು ಆಗಿದ್ದೇವೆ. ನೀವು ರಕ್ಷಿಸಲ್ಪಟ್ಟಿದ್ದೀರಾ? ಹಾಗಾದರೆ ನೀವು ದೇವರ ಸ್ವಕೀಯ ಪ್ರಜೆಯಾಗಿದ್ದೀರೆಂದು ನಾನು ಹೇಳುವ ಅಗತ್ಯವೇ ಇಲ್ಲ. ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾಗಿರುವುದರಿಂದ ನೀವು ನಿಮ್ಮ ದೇಹದಿಂದ ಮತ್ತು ನಿಮ್ಮ ಆತ್ಮದಿಂದ ದೇವರನ್ನು ಮಹಿಮೆಪಡಿಸಿರಿ ಎಂದು ದೇವರ ವಾಕ್ಯ ಹೇಳುತ್ತೆ. ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ. ಒಂದು ದ್ರಾಕ್ಷೆಯ ತೋಟವನ್ನು ದ್ರಾಕ್ಷೆ ತೋಟದ ಯಜಮಾನನು ಹೇಗೆ ಪ್ರೀತಿಸುತ್ತಾನೋ ಹಾಗೆಯೇ ಆತನು ನಮ್ಮನ್ನು ಸಿದ್ಧಪಡಿಸಿದ್ದಾನೆ.
ಸಾರವತ್ತವಾದ ಭೂಮಿಯ ಒಂದು ಗುಡ್ಡದ ಮೇಲೆ ಎಲ್ಲಿಟ್ಟಿದ್ದಾರಂತೆ ದೇವಜನರನ್ನು ದೇವರು? ಗುಡ್ಡದ ಮೇಲೆ. ಆತನನ್ನು ನಂಬಿದವರನ್ನು ದೇವರು ಉನ್ನತವಾದ ಸ್ಥಿತಿಯಲ್ಲಿ ಇಡುತ್ತಾರೆ. ಸಾರವತ್ತಾದ ಅಂದರೆ ಒಳ್ಳೆ ಫಲವತ್ತಾದಂತಹ ಭೂಮಿಯಲ್ಲಿ ನಮ್ಮನ್ನಿಟ್ಟಿದ್ದಾರೆ. ಅಲ್ಲಿ ದ್ರಾಕ್ಷೆ ತೋಟವನ್ನು ನೆಟ್ಟಿದನು, ಅದನ್ನು ಬಹಳ ಚೆನ್ನಾಗಿ ಅಗಿದಿದ್ದಾನಂತೆ. ನೋಡಿ ಪ್ರಿಯರೇ, ಒಂದು ದ್ರಾಕ್ಷೆಯ ತೋಟ ಮಾಡಬೇಕಾದ್ರೆ ಭೂಮಿ ಸಾಗವಳಿ ಮಾಡಬೇಕು. ಕಲ್ಲು ಬಂಡೆಗಳಿರುವ ಭೂಮಿಯನ್ನು ಮೊದಲು ಉಳಿಗೆ ಮಾಡುತ್ತಾರೆ. ಕಲ್ಲುಗಳನ್ನೆಲ್ಲ ಆರಿಸಿ ನೀರು ಕಟ್ಟಿ ಆವಾಗ ಬಿತ್ತುತ್ತಾರೆ, ಇಲ್ಲವೇ ನೆಡುತ್ತಾರೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ಒಂದು ಕಾಲದಲ್ಲಿ ಕಲ್ಲು ಮುಳ್ಳುಗಳಿಂದ ತುಂಬಿಕೊಂಡಿರುವಂತಹ ಕಠಿಣವಾದ ಹೃದಯವನ್ನು, ಹಾಳಾದ ಹೃದಯವನ್ನು ಕರ್ತನು ತನ್ನ ಕೃಪೆಯಿಂದ, ತನ್ನ ವಾಕ್ಯದಿಂದ, ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಶುದ್ಧ ಹೃದಯವನ್ನು ನಮಗೆ ಅನುಗ್ರಹಿಸಿದ್ದಾರೆ. ಶ್ರೇಷ್ಠವಾದ ದ್ರಾಕ್ಷಲತೆಯನ್ನು ತಂದು ಅಲ್ಲಿ ನೆಟ್ಟಿದ್ದಾನೆ. ಮೊದಲು ಕಥೆಯಂತೆ ಕೇಳಿರಿ, ನಂತರ ಅದನ್ನು ಅನ್ವಯಿಸಿಕೊಳ್ಳೋಣ. ಒಂದು ಕಥೆ ಅಂತ ಈಗ ಅಂದುಕೊಳ್ಳಿ. ಯಾಕೆಂದರೆ ಸಾಮ್ಯ ಇಲ್ಲದೆ ಯೇಸು ಯಾವುದನ್ನು ಬೋಧಿಸಿಲ್ಲ, ಅದರಿಂದ ಬೇಗನೆ ಈಸಿಯಾಗಿ ನಮಗೆ ಅರ್ಥ ಆಗುವುದಕ್ಕಾಗಿ. ಒಂದು ಸಾರವತ್ತಾದ ಭೂಮಿಯನ್ನು ಆರಿಸಿಕೊಳ್ತಾರೆ, ಅದನ್ನು ಸರಿಪಡಿಸುತ್ತಾರೆ, ಅಗಿಸುತ್ತಾರೆ, ಅದರಲ್ಲಿನ ಕಲ್ಲುಗಳನ್ನೆಲ್ಲ ಆರಿಸಿ ತೆಗೆದುಹಾಕುತ್ತಾರೆ. ಒಳ್ಳೊಳ್ಳೆ ದ್ರಾಕ್ಷಲತೆಯ ಸಸಿಯನ್ನು ತಂದು ಅಲ್ಲಿ ನೆಟ್ಟುತ್ತಾರೆ. ಅದರ ಮಧ್ಯದಲ್ಲಿ ಒಂದು ಬುರ್ಜನ್ನು ಕಟ್ಟುತ್ತಾರೆ. ಬುರ್ಜು ಅಂದರೆ ವಾಚ್ ಟವರ್, ಅಂದರೆ ಆ ದ್ರಾಕ್ಷಲತೆಯ ತೋಟವನ್ನೆಲ್ಲ ಪಕ್ಷಿಗಳೆಲ್ಲ ಹಾಳು ಮಾಡದಂತೆ ಇರುವುದಕ್ಕಾಗಿ ಆ ಬುರ್ಜಿನ ಮೇಲೆ ಕೂತ್ಕೊಂಡು ಯಾರಾದರೂ ಆ ಪಕ್ಷಿಗಳನ್ನು, ಕಾಗೆಗಳನ್ನು ಓಡಿಸುವಂತೆ, ಆ ದ್ರಾಕ್ಷಲತೆಗೆ ಹಾನಿ ಉಂಟಾಗದಂತೆ ಕಾವಲು ಇಡುತ್ತಾರೆ. ಅದಕ್ಕಾಗಿ ಬುರ್ಜು ಕಟ್ಟಿಸುತ್ತಾರೆ. ಒಂದು ತೊಟ್ಟಿಯನ್ನು ಕೂಡ ಕೊರೆಯಿಸುತ್ತಾನೆ. ಈ ದ್ರಾಕ್ಷೆ ತೋಟ ಫಲಿಸುತ್ತದೆ. ಅದು ಬಹಳ ಚೆನ್ನಾಗಿ ಫಲಿಸಿದಾಗ ದ್ರಾಕ್ಷಲತೆಯ ಹಣ್ಣನ್ನು ಹಿಂಡಿ ರಸ ತೆಗೆಯುವುದಕ್ಕಾಗಿ ತೊಟ್ಟಿಯನ್ನು ಕೊರೆಸುತ್ತಾನೆ. ದ್ರಾಕ್ಷಲತೆಯು ಫಲಿಸಬೇಕೆಂದು ಕಾದು ಎದುರು ನೋಡುತ್ತಾನೆ. ಒಂದು ದಿನದಲ್ಲಿ ಬೆಳೆಯುವುದಿಲ್ಲವಲ್ಲ, ಹಾಗಾಗಿ ಕಾದು ಎದುರು ನೋಡುತ್ತಾನೆ. ಇದರ ಆತ್ಮಿಕ ಅರ್ಥವೇನೆಂದರೆ, ದೇವರು ನಮ್ಮನ್ನು ಆತನ ವಾಕ್ಯದಿಂದ, ಆತನು ತನ್ನ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನೆಟ್ಟಿದ್ದಾನೆ. ನಮ್ಮನ್ನು ಕಾಯುವುದಕ್ಕಾಗಿ ಪರಿಶುದ್ಧಾತ್ಮನು ನಮ್ಮ ಮನೆ ವಾರ್ತೆಯವನಾಗಿದ್ದಾರೆ. ಪರಿಶುದ್ಧಾತ್ಮ ದೇವರು ನಮ್ಮನ್ನು ಕಾಪಾಡುವಾತನಾಗಿದ್ದಾರೆ. ನಮ್ಮನ್ನು ಎಚ್ಚರಿಸಿ ಕೇಡಿನಲ್ಲಿ ಬೀಳದಂತೆ ಕಾಪಾಡುವಾತನಾಗಿದ್ದಾನೆ. ನಮಗೆ ಆದರಣೆಯ ಕರ್ತನಾಗಿ ಪವಿತ್ರಾತ್ಮನನ್ನು ದೇವರು ಕೊಟ್ಟಿದ್ದಾರೆ, ವಾಕ್ಯವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಪವಿತ್ರಗೊಳಿಸಿ ಒಂದು ಸಾರವತ್ತಾದ ಸ್ಥಳದಲ್ಲಿ, ಅಂದರೆ ಒಂದು ಬಲವಾದ ಸಾಕ್ಷಿಗಳಾಗಿ ನಾವು ಫಲಿಸುವುದಕ್ಕಾಗಿ ಕ್ರಿಸ್ತನು ಎಂಬ ಅಸ್ತಿವಾರದ ಮೇಲೆ ನಮ್ಮನ್ನು ನಿಲ್ಲಿಸಿದ್ದಾರೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ಅರಿಯುವುದಕ್ಕಿಂತ ಮುಂಚೆ ನಾವು ನಮ್ಮ ಪೂರ್ವಿಕರ ವ್ಯರ್ಥ ಕಾರ್ಯಗಳಲ್ಲಿ ತೊಡಗಿದೆವು, ಮೂರ್ಖ ಜನವಾಗಿದ್ದೆವು. ಆದರೆ ಯೇಸುವನ್ನು ಅರಿತ ಮೇಲೆ ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಟ್ಟಿವೆ. ನಾವು ಕ್ರಿಸ್ತನ ಪ್ರೀತಿಯನ್ನು ಸವಿದಿದ್ದೇವೆ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ, ಆತನ ವಾಕ್ಯವೆಂಬ ಬೆಳಕಿನಲ್ಲಿ ನಡೆಯುತ್ತಿದ್ದೇವೆ, ಆತನ ಆತ್ಮನಿಂದ ನಡೆಸಲ್ಪಡುತ್ತಿದ್ದೇವೆ. ಇದಕ್ಕಿಂತಲೂ ದೇವರು ನಮ್ಮನ್ನು ಇನ್ಯಾವ ರೀತಿಯಲ್ಲಿ ಆಶೀರ್ವದಿಸಬೇಕು? ಆತನ ನಾಮದಲ್ಲಿ ಏನೇ ಬೇಡಿಕೊಂಡರೂ ಕೊಡ್ತೇನೆ ಅಂದಿದ್ದಾರೆ. ಆತನಲ್ಲಿ ನಂಬಿಕೆ ಇಡಬೇಕು ಅಂದಿದ್ದಾರೆ. ಆತನ ವಾಕ್ಯಾನುಸಾರವಾಗಿ ಬದುಕಬೇಕು ಅಂದಿದ್ದಾರೆ. ಯಾವಾಗ ನಾವು ಇದನ್ನು ಮಾಡುತ್ತೇವೋ ಪ್ರಿಯರೇ, ಖಚಿತವಾಗಿಯೂ ನಾವು ಅಭಿವೃದ್ಧಿ ಹೊಂದುತ್ತೇವೆ. ನಿಮ್ಮಲ್ಲಿ ಅನೇಕರು ಕಳೆದ ಅನೇಕ ದಿನಮಾನಗಳಿಂದ ಈ ಅನುದಿನದ ಧ್ಯಾನ ವೀಕ್ಷಿಸುತ್ತಾ ಇದ್ದೀರಿ. ದಿನಾಲು ವಿವಿಧ ರೀತಿಯಲ್ಲಿ ದೇವರು ತನ್ನ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ಹಾಗಾದರೆ ನಿಮ್ಮ ಆಧ್ಯಾತ್ಮಿಕ ಸ್ಥಿತಿ ಅಭಿವೃದ್ಧಿಯಾಗ್ತಿದೆಯಾ? ನೀವು ಆಶೀರ್ವದಿಸಲ್ಪಟ್ಟು ಫಲಿಸುವಂಥವರಾಗಿ ಇದ್ದೀರಾ? ಒಂದು ಸಸಿ ನೆಟ್ಟಿದಾಗ ಅದಕ್ಕಾಗಿ ಎಷ್ಟೋ ಪ್ರಯಾಸಪಟ್ಟ ತೋಟಗಾರನು ಅದು ಫಲಿಸಿದಾಗ ನೋಡಿ ಎಷ್ಟೋ ಆನಂದಿಸುತ್ತಾನೆ. ನಾವು ಕೂಡ ದೇವರ ಮಕ್ಕಳಾಗಿರುವುದರಿಂದ ಆತನಲ್ಲಿ ನೆಲೆಗೊಂಡು ಫಲಿಸಬೇಕು. ನಾನೇ ದ್ರಾಕ್ಷಬಳ್ಳಿ, ನೀವು ಕೊಂಬೆಗಳು. ನನ್ನಲ್ಲಿ ನೆಲೆಗೊಂಡಿರುವವನು ಬಹಳವಾಗಿ ಫಲಿಸುತ್ತಾನೆ ಎಂದು ಯೇಸು ಹೇಳಿದ್ದಾರೆ. ನಮ್ಮೊಳಗಿಂದ ಆತ್ಮನ ಫಲಗಳು ಬರಬೇಕು ಎಂದು ಬೈಬಲ್ ಹೇಳುತ್ತದೆ. ದೇವರ ಆತ್ಮನ ಫಲಗಳು ಏನೆಂದರೆ, ವಾಕ್ಯ ಹೇಳುತ್ತೆ, ಪ್ರೀತಿ, ಸಂತೋಷ, ಸಮಾಧಾನ, ದಯೆ ಎಂದು ಹೀಗೆ 9 ಗೊಂಚಲ ರೂಪದಲ್ಲಿರುವಂತಹ ಫಲವನ್ನು ನಾವು ನೋಡುತ್ತೇವೆ. ಉಪಕಾರ, ನಂಬಿಕೆ, ಸ್ವನಿಯಂತ್ರಣ, ಸಾತ್ವಿಕತ್ವ ಎಂಬ ಗುಣಗಳು ನಮ್ಮೊಳಗಿಂದ ಬರಬೇಕು. ಕರ್ತನ ಮಕ್ಕಳಾದ ನಂತರ ನಾವು ಹಳೆಯ ಆದಾಮನ ಸ್ವಭಾವವನ್ನು
ಅವಿಶ್ವಾಸಿಗಳ ಮಾತುಗಳನ್ನು, ಸುಳ್ಳುಗಳು ನಮ್ಮ ಬಾಯಿಂದ ಬರಗೊಡಿಸಬಾರದು. ಅವು ನಮ್ಮ ಬದುಕಿನಲ್ಲಿ ಇರಬಾರದು. ಶರೀರ ಕಾರ್ಯಗಳು ಯಾವ್ಯಾವೆಂದರೆ ಎಂದು ಒಂದು ದೊಡ್ಡ ಲಿಸ್ಟ್ ಇದೆ. ಅಪವಿತ್ರತೆ, ಜಾರತ್ವ ಎಂಬುದಾಗಿ ಇಂತಹ ಮತ್ತು ಭೇದಗಳು, ವಿಭೇದಗಳು, ಕಕ್ಷಗಳು, ಅವಿವೇಕ, ಅಜ್ಞಾನ ಇಂಥವುಗಳು ನಮ್ಮಲ್ಲಿ ಇರಬಾರದು. ಯೇಸುವನ್ನು ಅರಿತ ನಂತರ ನಮ್ಮ ಸ್ವಭಾವದಲ್ಲಿ ಮಾರ್ಪಡುವಿಕೆ ಬರಬೇಕು. ದೇವರು ನಮ್ಮನ್ನು ಸಾಕಿ ಪೋಷಿಸುತ್ತಿರುವಂತೆ ಆತನ ವಾಕ್ಯದ ಮೂಲಕ ನಮ್ಮನ್ನು ಪೋಷಿಸುತ್ತಿದ್ದಾರೆ. ಆತನ ವಾಕ್ಯದಿಂದ ನಾವು ಪರಿಶುದ್ಧಗೊಳಿಸಲ್ಪಟ್ಟು, ಪವಿತ್ರಗೊಳಿಸಲ್ಪಟ್ಟು, ಅಭಿವೃದ್ಧಿ ಹೊಂದಬೇಕೆಂದು, ಫಲಿಸಬೇಕೆಂದು ಆಶಿಸುತ್ತಾ ಆತನು ಎದುರು ನೋಡ್ತಿದ್ದಾನೆ. ಈ ದ್ರಾಕ್ಷ ತೋಟೆಯ ಯಜಮಾನನು ಮಾಡಬೇಕಾದದ್ದೆಲ್ಲ ಮಾಡಿದ್ದಾನೆ. ಸಾರವತ್ತವಾದ ಭೂಮಿಯಲ್ಲಿ, ಗುಡ್ಡದ ಮೇಲೆ ಕಲ್ಲುಗಳೆಲ್ಲ ತೆಗೆದುಹಾಕಿ ಭೂಮಿಯನ್ನು ಸಿದ್ಧಪಡಿಸಿ, ಶ್ರೇಷ್ಠವಾದ ಒಳ್ಳೆ ದ್ರಾಕ್ಷ ಸಸಿಯನ್ನು ನೆಟ್ಟಿ, ಬುರುಜು ಕಟ್ಟಿಸಿ, ತೊಟ್ಟಿಯನ್ನು ಕೊರೆಯಿಸಿ, ದ್ರಾಕ್ಷಲತೆ ಫಲಿಸಬೇಕೆಂದು ಕಾದು ಎದುರು ನೋಡಿದ್ರೆ ಅದು ಮಾಡಿದ್ದೇನು? ಕೆಟ್ಟ ದ್ರಾಕ್ಷಲತೆಯು ಫಲಿಸಿತು. ದ್ರಾಕ್ಷಲತೆಗಳು ಗೊಂಚಲಾಗಿ ಬಂದವು, ಆದರೆ ಅವು ಕಾಣಲು ಕೆಟ್ಟ ಹುಳಿಯಾದ ದ್ರಾಕ್ಷಲತೆ. ಕೆಲವೊಂದು ತರಕಾರಿಯಲ್ಲಿ ಹಾಗಲಕಾಯಿ ಇರ್ತಾವಲ್ಲವೇ, ನೋಡಲು ಚೆನ್ನಾಗಿರ್ತವೆ, ಬಾಯಲ್ಲಿಟ್ಕೊಂಡ್ರೆ ಕಹಿಯಾಗಿರ್ತವೆ. ಹಾಗೆ ಕೆಲವೊಂದು ದ್ರಾಕ್ಷೆ ಹೊರಗೆ ಕಾಣಲು ಚೆನ್ನಾಗಿ ಕಾಣಿಸ್ತವೆ, ಆದರೆ ಅವುಗಳ ರುಚಿ ಕಹಿಯಾಗಿರುತ್ತೆ. ಹಾಗೆಯೇ ಈ ದಿನ ಬಹಳಷ್ಟು ದೇವರ ಮಕ್ಕಳ ಜೀವಿತದಲ್ಲಿ ತೋರುವಿಕೆಗೆ ಫಲಿಸಿದ ಹಾಗೆ ಫಲಿಸಿರುವಂತೆ ಭಕ್ತಿಯ ಬಣ್ಣ ಬಳಕೊಂಡವರಂತೆ ಕಾಣಿಸ್ತಿದ್ದಾರೆ. ಆದರೆ ಅವರನ್ನು ಮುಟ್ಟಿ ನೋಡಿದ್ರೆ, ಅವರನ್ನು ಕದಲಿಸಿದರೆ ಅವರೊಳಗಡೆಯಿಂದ ಕಹಿಯಾದದ್ದು ಹೊರಗೆ ಬರ್ತಿದೆ. ಕಹಿಯಾದದ್ದನ್ನುವಾಗ ಮುಖ ಹೇಗಿಡ್ತೇವೆ? ಸಿಹಿಯಾದಾಗ ಮಧುರವಾಗಿಡ್ತೇವೆ, ಕಹಿಯಾಗಿರುವಾಗ ವಿರಕ್ತಿಯಾಗಿಡ್ತೇವೆ. ಈ ದಿನ ಬಹಳಷ್ಟು ವಿಶ್ವಾಸಿಗಳ ಜೀವಿತದಲ್ಲಿ ವಿರಕ್ತಿಯೇ ಕಾಣಿಸ್ತಿದೆ. ಏನ್ ಮಾಡಿದ್ದಾರೆ ದೇವರು? ಏನ್ ಸಿಕ್ಕಿತು ಪ್ರಾರ್ಥನೆ ಮಾಡಿದ್ರೆ? ಯಾಕೆ ದೇವರನ್ನು ನಂಬಬೇಕು? ದೇವರು ಏನ್ ಮಾಡ್ತಾರೆ? ನನಗೇನ್ ಮಾಡಿದ್ದಾರೆ? ನೋಡಿ ಪ್ರಿಯರೇ, ದೇವರು ಮಾಡಿರುವ ಉಪಕಾರವೆಲ್ಲ ಮರ್ತು ಹೋಗಿ ಒಂದು ಮುಕ್ತಾಯಕ್ಕೆ ಬರೋದಾದ್ರೆ ಹೇಗೆ? ದೇವರು ಎಷ್ಟು ಉಪಕಾರ ಮಾಡಿದ್ದಾರೆ ಎಂದು ನೀವು ನೆನೆಸಿಕೊಂಡ್ರೆ ಹಾಗೆ ನೀವು ಮಾತಾಡಲ್ಲ. ಅದಕ್ಕೆ ಕೆಲವರು ದೇವರನ್ನು ಮರೆಯುವಂಥವರಾಗಿದ್ದಾರೆ. ಅದಕ್ಕಾಗಿ ಅವರ ಜೀವಿತದಲ್ಲಿ ಯಾವ ಕೃತಜ್ಞತೆಯೇ ಇಲ್ಲ. ನಾನು ಎಲ್ಲಿಂದ ಬಂದಿದ್ದೇನೆ? ನಾನು ಯಾವ ಸ್ಥಾನದಲ್ಲಿದ್ದೇನೆ? ಈಗ ಯಾವ ಸ್ಥಾನದಲ್ಲಿ ದೇವರು ಇಟ್ಟಿದ್ದಾರೆ? ಕರ್ತನನ್ನು ನಂಬಿದ ನಂತರ ಎಷ್ಟೋ ಆಶೀರ್ವಾದ ನಾನು ಹೊಂದಿಕೊಂಡಿದ್ದೇನೆ ಎಂದು ಕೂತ್ಕೊಂಡು ಆಲೋಚಿಸಿರಿ ದಯವಿಟ್ಟು. ಯಾವ ಕೆಲಸಕ್ಕೆ ಬಾರದ ವ್ಯಕ್ತಿಯಾಗಿ ನೀವಿರುವಾಗ ಕರ್ತನು ನಿಮ್ಮನ್ನು ಆರಿಸಿಕೊಂಡು, ನಿಮ್ಮನ್ನು ತೊಳೆದು, ನಿಮ್ಮನ್ನು ಶುದ್ಧೀಕರಿಸಿ, ದಿವ್ಯದಾನಗಳಿಂದ ನಿಮ್ಮನ್ನು ಆಶೀರ್ವದಿಸಿ, ಲೌಕಿಕವಾಗಿ, ಶಾರೀರಿಕವಾಗಿ ಎಲ್ಲಾ ವಿಷಯಗಳಲ್ಲಿ ಆರೋಗ್ಯ ಕೊಟ್ಟು, ಆಸ್ತಿ ಕೊಟ್ಟು, ಮಕ್ಕಳನ್ನು ಕೊಟ್ಟು ನಿಮ್ಮನ್ನು ಅಭಿವೃದ್ಧಿಪಡಿಸಿದ್ರೆ ದೇವರು ನನಗೆ ಏನು ಕೊಟ್ಟಿದ್ದಾರೆ ಎಂದು ಹೇಳೋದೇನು? ಅಂದ್ರೆ ಇದು ನಾನು ಕಷ್ಟಪಟ್ಟಿರೋದು, ಕಷ್ಟಪಟ್ಟು ಸಂಪಾದಿಸಿಕೊಂಡಿದ್ದೇನೆ ಎಂದು ಹೇಳ್ತಿರಬಹುದು. ಕಷ್ಟಪಟ್ಟವರೆಲ್ಲರೂ ಆಶೀರ್ವದಿಸಲ್ಪಡ್ತಿದ್ದಾರೋ? ಸಂಪಾದಿಸಿದವರ ಸಂಪಾದನೆ ಉಳ್ಕೊಳ್ತಾ ಇದೆಯೋ? ಎಲ್ಲವೂ ಇದ್ದವರಿಗೆ ಆರೋಗ್ಯ ಇದೆಯಾ? ಈ ದಿನ ನಾವು ಏನಾಗಿದ್ದೇವೋ ದೇವರ ಕೃಪೆಯಿಂದಾಗಿದ್ದೇವೆ ಎಂದು ಮರೆಯಬಾರದು. ದೇವರು ನಮ್ಮಿಂದ ಉಪಕಾರ ಸ್ತುತಿಯನ್ನು ಎದುರು ನೋಡ್ತಿದ್ದಾರೆ ಅಷ್ಟೇ ಹೊರತು ಇನ್ನೇನು ನಮ್ಮಿಂದ ಕೇಳ್ತಿಲ್ಲ. ಕನಿಷ್ಠ ಥ್ಯಾಂಕ್ ಯು ಜೀಸಸ್ ಅನ್ನುವುದಿಲ್ಲವೋ? ದೇವರೇ ನಿಮಗೆ ವಂದನೆಗಳಯ್ಯ, ನನಗೆ ಮಾಡಿರುವ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳು ದೇವರೇ, ನಿಮಗೆ ಸ್ತೋತ್ರಗಳು, ನೀವು ಎಷ್ಟು ಒಳ್ಳೆ ದೇವರು ಅಂತ ಹೇಳಿದ್ರೆ ಸಾಕು. ಆದರೆ ನನಗೇನು ಮಾಡಿದ್ದೀರಿ ನೀವು? ನನಗೇನು ಕೊಟ್ಟಿದ್ದೀರಿ ನೀವು? ಏನ್ ಸಿಕ್ಕಿತು ನನಗೆ ಎಂಬ ಮಾತುಗಳು, ವ್ಯತಿರೇಕವಾದ ಮಾತುಗಳು ನಿಮ್ಮ ಬಾಯಿಂದ ಬರ್ತಿವೆ. ನಿಮಗೂ ಕೆಟ್ಟ ದ್ರಾಕ್ಷಲತೆ ಬಿಟ್ಟಿರುವ ಈ ದ್ರಾಕ್ಷ ತೋಟಕ್ಕೂ ವ್ಯತ್ಯಾಸವಿಲ್ಲ. ನಿಮ್ಮ ಬಾಯಿಯೊಳಗಿಂದ ಕೃತಜ್ಞತೆಯ ಮಾತು ಬರಬೇಕೇ ಹೊರತು ಸಂದೇಹಗಳು, ಸಂಶಯಗಳು ಬರಬಾರದು. ವಿರಕ್ತಿಯಿಂದ ಕೂಡಿರುವ ಜೀವಿತ ಅಗತ್ಯವಿಲ್ಲ. ಕ್ರಿಸ್ತನಲ್ಲಿದ್ದವನು ಫಲಿಸುತ್ತಾನೆ, ಕರ್ತನಲ್ಲಿದ್ದವನು ದಿವ್ಯದಾನ ಹೊಂದಿಕೊಳ್ತಾನೆ. ಎಲ್ಲವೂ ದೇವರಿಂದ ಹೊಂದಿಕೊಂಡು ಸೈತಾನನಿಗಾಗಿ ಅವುಗಳನ್ನು ಬಳಸುವಂತಹ ವಿಶ್ವಾಸಿಗಳನ್ನು ನೋಡುವಾಗ, ದೇವರು ಕೊಟ್ಟಿರುವ ಎಲ್ಲವನ್ನೂ ಉಪಯೋಗಿಸಿಕೊಂಡು ಸೈತಾನನೊಂದಿಗೆ ಒಂಥರ ಸಂಸಾರ ಮಾಡಿದಂತಿರುವುದು, ಇಲ್ಲವೇ ಸಂಸರ್ಗ ಮಾಡಿದಂತೆ ಅವನೊಂದಿಗೆ ಐಕ್ಯವಾಗಿರುವಂಥದ್ದು, ಲೋಕ ಕಾರ್ಯದಲ್ಲಿ ತಮ್ಮ ಜೀವಿತ ಖರ್ಚು ಮಾಡಿಕೊಳ್ಳುವವರನ್ನು ನೋಡುವಾಗ ದುಃಖ ಅನಿಸುತ್ತೆ. ಗರ್ಭಫಲ ಯೆಹೋವನ ಬಹುಮಾನ, ಪುತ್ರ ಸಂತಾನ ಆತನ ಸ್ವಾಸ್ಥ್ಯ. ಹಾಗಾದ್ರೆ ಎಲ್ಲಿದ್ದಾರೆ ನಿಮ್ಮ ಮಕ್ಕಳು? ಎದಕ್ಕಾಗಿ ಅವರನ್ನು ಬೆಳೆಸುತ್ತಾ ಇದ್ದೀರಿ? ಉದ್ಯೋಗ ಮಾಡುವುದಕ್ಕಾಗಿಯೋ, ಐಶ್ವರ್ಯವಂತರಾಗುವುದಕ್ಕಾಗಿಯೋ, ಲೋಕದಲ್ಲಿ ಲೋಕ ಕಾರ್ಯಗಳಲ್ಲಿ ಪ್ರವೀಣರಾಗುವುದಕ್ಕಾಗಿಯೋ, ಇಲ್ಲವೇ ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಬೆಳೆಸುತ್ತಾ ಇದ್ದೀರೋ? ಎಷ್ಟೋ ದೇವರು ಆಶಿಸುತ್ತಿದ್ದಾರೆ, ನಾನು ಪ್ರೀತಿಸಿದ ನನ್ನ ಮಕ್ಕಳು, ನಾನು ಆಶೀರ್ವದಿಸಿದ ನನ್ನ ಜನರು ನನಗೆ ಫಲ ಕೊಡುತ್ತಾರೆ, ಆತ್ಮ ಫಲವುಳ್ಳವರಾಗಿರುತ್ತಾರೆ ಎಂದು ಕಾದು ಎದುರು ನೋಡಿದ್ರೆ ಕೆಟ್ಟ ದ್ರಾಕ್ಷಲತೆ ಫಲಿಸಿದ್ರಂತೆ. ಕಹಿ, ಹುಳಿ, ವಿರಕ್ತಿ. ಇಲ್ಲಿ ದೇವರು ಏನು ಹೇಳ್ತಿದ್ದಾರೆ ನೋಡಿ, ಆಲೋಚಿಸಿರಿ. ನಾನೇನ್ ಮಾಡಬೇಕು ಇನ್ನು? ಯೆರೂಸಲೇಮ್ ನಿವಾಸಿಗಳೇ, ಯೆಹೂದದ ಜನವೇ, ನನ್ನ ದ್ರಾಕ್ಷೆಯ ತೋಟದ ವಿಷಯದಲ್ಲಿ ನ್ಯಾಯ ತೀರಿಸಿರೆಂದು ನಿಮಗೆ ಕೇಳುತ್ತೇನೆ.
ನಾನು ದ್ರಾಕ್ಷ ತೋಟಕ್ಕೆ ಮಾಡಿದಕ್ಕಿಂತಲೂ ಮತ್ತೆ ಬೇರೆ ಯಾವುದಕ್ಕೆ ನಾನು ಮಾಡಲಿ? ಅಲ್ಲಿ ನಿಮ್ಮ ಹೆಸರಿಟ್ಕೊಂಡು ಹೀಗೆ ಪ್ರಶ್ನಿಸಿಕೊಳ್ಳಿರಿ. ನಾನು ಯಾವಾಗಲೂ ಹಾಕಿಕೊಳ್ತಾ ಇರ್ತೇನೆ, ಜೈಪಾಲ್, ನಿನಗೆ ಮಾಡಿದಷ್ಟು ಉಪಕಾರ ನಾನು ಇನ್ಯಾರಿಗೆ ಮಾಡಲಿ? ನಿನ್ನನ್ನು ಒಬ್ಬ ಸೇವಕನನ್ನಾಗಿ ಮಾಡಿದ್ದೇನೆ, ನಿನಗೆ ಸುವಾರ್ತೆ ಪ್ರಕಟಿಸುವಂತಹ ಅವಕಾಶ ಕೊಟ್ಟಿದ್ದೇನೆ, ನಾನು ನಿನ್ನ ಕುಟುಂಬವನ್ನು ಆಶೀರ್ವದಿಸಿದ್ದೇನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದೇನೆ. ವಿಸ್ತಾರವಾದ ಈ ಸೇವೆ ಮಾಡುವುದಕ್ಕಾಗಿ ಯೆಹೋವಾ ಈರೇ ಆಗಿದ್ದು ನನ್ನ ಸಹಾಯ ನಿನಗೆ ಅನುಗ್ರಹಿಸ್ತಿದ್ದೇನೆ. ನಾನು ಇನ್ನೇನು ಮಾಡಬೇಕನ್ನುತ್ತೀನಿ ನೀನು ಎಂದು ಕೇಳಿದ್ರೆ ಹೇಗಿರುತ್ತೆ ಪ್ರಿಯರೇ? ನನಗೆ ಇನ್ನೆಷ್ಟು ದೇವರು ನಮಗಾಗಿ ಮಾಡಬೇಕು? ಸ್ತುತಿ ಕೃತಜ್ಞತೆಯೊಡನೆ ದೇವರೇ, ಅಂತ್ಯದವರೆಗೂ ನಾನು ನಂಬಿಗಸ್ತನಾಗಿರಬೇಕು ದೇವರೇ ಎಂದು ಪ್ರಾರ್ಥಿಸ್ತಿದ್ದೇನೆ. ಇನ್ನೇನು ನನಗೆ ಬೇಡ. ನಾನೇ ಆತನಿಗೆ ಋಣಸ್ಥನಾಗಿದ್ದೇನೆ, ದೇವರು ನನಗೆ ಋಣಸ್ಥನಲ್ಲ. ದಯವಿಟ್ಟು ನೆನಪಿನಲ್ಲಿಟ್ಕೊಳ್ಳಿ. ನೀವೇ ಸ್ವತಃ ಹೇಳಬೇಕಾದ್ರೆ ದೇವರಿಗೆ ಋಣಸ್ಥರಾಗಿದ್ದೀರಿ. ದೇವರು ನಿಮಗೆ ಋಣಸ್ಥನಲ್ಲ. ದೇವರು ಯಾವುದು ಬಿಗಿಯಾಗಿ ಹಿಡ್ಕೊಳ್ಳೋದಿಲ್ಲ. ದೇವರು ನಿಮಗೆ ಕೊಡಬೇಕಾದದ್ದೆಲ್ಲ ಕೊಟ್ಟಿದ್ದಾರೆ, ಮಾಡಬೇಕಾದದ್ದೆಲ್ಲ ಮಾಡಿದ್ದಾರೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಇಲ್ಲದಿರುವುದಾದರೆ, ಕಹಿ ಉಂಟಾಗೋದಾದರೆ ನಿಮಗೆ ಕೃತಜ್ಞತೆ ಇಲ್ಲ, ನಿಮಗೆ ನಂಬಿಕೆ ಇಲ್ಲ, ನೀವು ಅನ್ಯರೊಂದಿಗೆ ಸಹವಾಸ ಮಾಡ್ತಾ ಇದ್ದೀರಿ, ನೀವು ಲೋಕ ರೀತಿಯಲ್ಲಿ ಆಲೋಚಿಸ್ತಾ ಇದ್ದೀರಿ, ನಿಮಗಾಗಿ ಪ್ರಾಣ ಕೊಟ್ಟಂತಹ ಕರ್ತನಲ್ಲಿ ನೀವು ನಂಬಿಕೆ ಇಡ್ತಾ ಇಲ್ಲ ಎಂದು ಅರ್ಥ. ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಉಪಕಾರಗಳನ್ನು ನಿಮ್ಮ ಹಸ್ತದಿಂದ ಹೊಂದಿಕೊಂಡು ನೀವು ನಮಗೇನು ಮಾಡಿದ್ದೀರಿ ಎಂಬ ಪ್ರಶ್ನೆ ನಮ್ಮೊಳಗೆ ಬರದಂತೆ ಯೆಶಯ್ಯ ಎಷ್ಟೊಂದು ಕೊಟ್ಟಿರುವ ದೇವರೇ, ಕುಗ್ಗಿದ ಜಜ್ಜಿದ ಹೃದಯ ನಮಗೆ ದಯಪಾಲಿಸಿರಿ. ಎಷ್ಟೊಂದು ದಯಪಾಲಿಸಿದ ದೇವರೇ, ಕೃತಜ್ಞತೆಯುಳ್ಳ ಹೃದಯ ನಮಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತಾ, ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನಂಬಿಗಸ್ತರಾಗಿ ಅಂತ್ಯದವರೆಗೂ ನಿಮಗೆ ಸಾಕ್ಷಿಗಳಾಗಿರುವಂತೆ ನೀವು ಆಶಿಸುವ ಸ್ಥಾನದಲ್ಲಿದ್ದುಕೊಂಡು ಒಳ್ಳೆ ಫಲಗಳನ್ನು ಫಲಿಸಿ ಈ ಲೋಕಕ್ಕೆ ನಿಮ್ಮ ಪ್ರೀತಿಯ ರುಚಿ ತೋರಿಸುವಂತೆ ನಿಮ್ಮ ಸಾಕ್ಷಿಗಳಾಗಿ ನಾವು ಜೀವಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಒಳ್ಳೆ ಫಲ ಫಲಿಸೋಣ. ಕೃತಜ್ಞತೆಯುಳ್ಳವರಾಗಿ ದೇವರನ್ನು ಸ್ತುತಿಸೋಣ. ಸಂದೇಹ ಬೇಡ, ಸಂಶಯ ಬೇಡ. ಜೀವಿತದಲ್ಲಿ ವಿರಕ್ತಿ ಹೊಂದಬಾರದು. ಯಾವುದೇ ವಿಷಯದಲ್ಲಾಗಲಿ ದೇವರ ಮೇಲೆ ನಿಂದೆ ಹೊರಿಸುವ ಪ್ರಯತ್ನ ಮಾಡಬಾರದು. ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ದೇವರನ್ನು ಸ್ತುತಿಸಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಪ್ರತಿ ವಾಟ್ಸಪ್ ಮೆಸೇಜ್ ನಾವು ಪರಿಶೀಲಿಸ್ತಿದ್ದೇವೆ. ಕರ್ತನು ತಪ್ಪದೆ ನಿಮಗೆ ಉತ್ತರಿಸುತ್ತಾರೆ. ನೀವು ಕೂಡ ಪ್ರಾರ್ಥಿಸಿರಿ. ಪ್ರತಿದಿನ ಬೆಳಗ್ಗೆ ಈ ರೀತಿಯ ಅನುದಿನದ ಧ್ಯಾನದ ಮುಖಾಂತರ ಪ್ರತಿದಿನ ದೇವರ ವಾಕ್ಯ ನಿಮಗೆ ತಲುಪಿಸುತ್ತಾ ಇದ್ದೇವೆ. ಹಾಗಾಗಿ ಈ ಸೇವೆಯಲ್ಲಿ ನೀವು ಪಾಲುಗಾರರಾಗಿರಲು ಇಚ್ಛಿಸುವುದಾದರೆ, ಅಂದರೆ ಈ ಯೂಟ್ಯೂಬ್ ಸೇವೆಯಲ್ಲಿ ನೀವು ಕೂಡ ಸಹಕಾರಿಗಳಾಗಿರಲು ಇಚ್ಛಿಸುವುದಾದರೆ, ದಯಮಾಡಿ ಕೊಡಲ್ಪಟ್ಟ ನಂಬರಿಗೆ ಸಂಪರ್ಕಿಸಿರಿ. ನಿಮ್ಮ ಉದಾರತೆಯ ಕಾಣಿಕೆಗಳನ್ನು ತಪ್ಪದೆ ಕಳಿಸಿಕೊಡಿರಿ. ಅಷ್ಟು ಮಾತ್ರವಲ್ಲ, ಈ ನಮ್ಮ ಸೇವೆ ಅನೇಕ ಬೇರೆ ಬೇರೆ ಭಾಷೆಗಳಲ್ಲಿ, ಕಲ್ವರಿ ದರ್ಶನ ಎನ್ನುವಂತಹ ಟಿವಿ ಕಾರ್ಯಕ್ರಮ ಬೇರೆ ಬೇರೆ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಪ್ರತಿಯೊಬ್ಬರಿಗೂ ದೇವರ ವಾಕ್ಯ ಸಮೃದ್ಧಿಯಾಗಿ ತಲುಪಿಸಬೇಕು. ಈ ಅಂತ್ಯದಿನಗಳಲ್ಲಿ ಕರ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕೆಂದು ಆಶಿಸುತ್ತಿದ್ದೇವೆ. ಹಾಗಾಗಿ ಈ ಭಾರಭರಿತವಾದ ನಮ್ಮ ಸೇವೆಗಾಗಿ ಪ್ರಾರ್ಥಿಸಿರಿ. ಹಾಗೆ ದೇವರು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆ ಕಳಿಸಿ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ. ಈ ವಿಷಯಗಳಲ್ಲಿ ನಿಮಗೆ ವಿವರಗಳು ಬೇಕಾಗಿರುವುದಾದರೆ 8939731313 ನಂಬರ್ಗೆ ಕರೆ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಮುಂಬೈನ ಸುತ್ತಮುತ್ತಲಿರುವಂಥವರಿಗೆ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಮೇ 1ನೇ ತಾರೀಕು ಒಂದು ವಿಶೇಷವಾದ ಗೆಟ್ ಟುಗ್ಯಾದರ್ ಮೀಟಿಂಗನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಕೇವಲ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ನಡೆಯಲಿರುವ ಈ ಒಂದು ದಿನ ಮೀಟಿಂಗ್ನಲ್ಲಿ ಖಚಿತವಾಗಿಯೂ ನೀವು ಪಾಲ್ಗೊಳ್ತೀರೆಂದು, ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, ದೇವರು ಕೊಟ್ಟಿರುವ ಸಂದೇಶ ನಿಮಗೆ ಸಾರುವುದಕ್ಕಾಗಿ ಚೆನ್ನೈನಿಂದ ನಾವು ಮುಂಬೈಗೆ ಬರ್ತಿದ್ದೇವೆ. ಬನ್ನಿರಿ, ಈ ಗೆಟ್ ಟುಗ್ಯಾದರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಇದರ ವಿಳಾಸ ಗಮನಿಸಿರಿ. ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್, ಸಯಾನ್, ಧಾರಾವಿ, ಮುಂಬೈ. ಇನ್ನೂ ಹೆಚ್ಚಿನ ವಿವರ ತಿಳ್ಕೊಳ್ಳಬೇಕಾದ್ರೆ
8939393939 ಎಂಬ ನಂಬರ್ಗೆ ಕರೆ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಕಳಿಸಿರಿ. ಲಿಂಕ್ ನಿಮಗೆ ಕಳಿಸಲಾಗುವುದು. ಬನ್ನಿರಿ, ನಿಮ್ಮ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಕೂಡಿ ಬನ್ನಿರಿ. ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಕರ್ತನ ಸನ್ನಿಧಿಯಲ್ಲಿ ನಮ್ಮ ವೈಯಕ್ತಿಕ ಭಾರಗಳಿಗೋಸ್ಕರ ಅನೇಕರಿಗಾಗಿ ವಿಜ್ಞಾಪನೆ ಮಾಡೋಣ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪಾಲ್ಗೊಳ್ಳಿರಿ, ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತಿರಲ್ಲವೋ?